ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೋಪವನ್ನು ತಡೆಗಟ್ಟಲು ಕೆಲವೊಂದು ಸರಳ ಉಪಾಯಗಳು. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಎಂಬ ಗಾದೆ ಬಹಳಷ್ಟು ವಿಷಯಗಳನ್ನು ಬಹಿರಂಗಪಡಿಸುತ್ತದೆ. ಸಿಟ್ಟು ಮನುಷ್ಯನ ವಿನಾಶಕ್ಕೆ ಕಾರಣ, ಅವನ ಏಳಿಗೆಯನ್ನು ಹಾಳು ಮಾಡುತ್ತದೆ. ಕೋಪದಲ್ಲಿ ಮನುಷ್ಯ ತನ್ನ ಮೇಲಿನ ಹಿಡಿತವನ್ನು ತಾನೇ ಕಳೆದುಕೊಳ್ಳುತ್ತಾನೆ. ನಿಮ್ಮ ಕೋಪವನ್ನು ತಡೆಗಟ್ಟಲು ಕೆಲವೊಂದು ಸರಳ ಉಪಾಯಗಳಿವೆ. ಅವುಗಳನ್ನು ನೀವು ಅಳವಡಿಸಿಕೊಳ್ಳಲೇಬೇಕು. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ಕೋಪ ಅತಿಯಾಗುವುದರಿಂದ ನೀವು ನಿಮ್ಮ ಇಷ್ಟರನ್ನು ಆಪ್ತರನ್ನು ಕಳೆದುಕೊಳ್ಳುತ್ತೀರಿ. ನಿಮಗೆ ಕೆಲವು ವಿಷಯಗಳ ಮೇಲೆ ತುಂಬ ಕೋಪ ಬಂದು ನಿಮ್ಮ ಹಿಡಿತದಲ್ಲಿ ನಿಮ್ಮ ಮನಸ್ಸು ಇರದೇ ಇದ್ದರೆ ನೀವು ಸಂಕೋಚ ಪಡದೆ ಮನರೋಗ ತಜ್ಞರನ್ನು ಭೇಟಿಯಾಗಬೇಕು. ನಿಮ್ಮ ನೋವು ದುಃಖಗಳನ್ನು ಅತಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗಿದರೆ ಅದರಿಂದ ಸಿಟ್ಟು ನೋವು ತಡೆಯದೇ ಹೆಚ್ಚಾಗುತ್ತದೆ. ಬದುಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಕೋಪದಲ್ಲಿ ಮನುಷ್ಯರು ತಮ್ಮ ನಾಲಿಗೆಯ ಮೇಲಿನ ಹಿಡಿತ ಕಳೆದುಕೊಳ್ಳುತ್ತಾರೆ. ಸಿಟ್ಟು ಬಂದಾಗ ಮಾತನಾಡದೆ ಮೌನವಾಗಿ ಇರುವುದೇ ಉತ್ತಮ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೋಪ ತಂದುಕೊಳ್ಳುವ ಹವ್ಯಾಸ ಬಿಟ್ಟುಬಿಡಿ. ಸಮಸ್ಯೆಗಳನ್ನು ಜಾಣತನದಿಂದ ಪರಿಹರಿಸಿಕೊಳ್ಳಬೇಕು. ಕೋಪ ತಾಪದಿಂದ ಏನು ಮಾಡಲು ಸಾಧ್ಯವಿಲ್ಲ. ನಿಮಗೆ ಕೆಲವರ ಮಾತುಗಳು ಸರಿಬರದೇ ಇದ್ದರೆ, ನಿಮಗೆ ವಿರುದ್ಧವಾಗಿರುವ ವಿಷಯವಿದ್ದರೆ ಅಲ್ಲಿಂದ ಜಾಗ ಖಾಲಿ ಮಾಡಿ. ಆ ವಿಷಯದ ಬಗ್ಗೆ ವಾದ ಮಾಡಿ ಬೇಜಾರುಮಾಗಬೇಡಿ. ನಿಮಗೆ ಅತಿಯಾದ ಕೋಪ ಬಂದರೆ 1ರಿಂದ 10ರ ತನಕ ಒಂದೆರಡು ಬಾರಿ ಎಣಿಸಿರಿ. ಇದರಿಂದ ಕೋಪ ಹಿಡಿತಕ್ಕೆ ಬರುತ್ತದೆ. ಒಂದು ದಿಂಬು ಇಲ್ಲವೇ ಚೆಂಡನ್ನು ಕೈಯಿಂದ ಗಟ್ಟಿಯಾಗಿ ಒತ್ತಿಕೊಳ್ಳಿ. ಕೋಪ ನಿಯಂತ್ರಣಕ್ಕೆ ಬರುತ್ತದೆ. ಮಾನಸಿಕ ನೆಮ್ಮದಿ, ಟೆನ್ಷನ್, ನಿದ್ರೆ, ಒತ್ತಡ ಎಲ್ಲದರಿಂದ ಕೋಪ ಹೆಚ್ಚಾಗುತ್ತದೆ. ಇದಕ್ಕೆ ಯೋಗಾಸನಗಳು ತುಂಬ ಒಳ್ಳೆಯದು. ಅತಿಯಾದ ಕೆಲಸದ ಒತ್ತಡ, ದಣಿವು, ನಿರಂತರ ಶ್ರಮ ಇವೆಲ್ಲವೂ ಕೋಪಕ್ಕೆ ಕಾರಣಗಳು. ಆದ್ದರಿಂದ ವಾರಕ್ಕೆ 1 ಬಾರಿಯಾದರೂ ನೆಮ್ಮದಿಯಿಂದ ಹೊರಗಡೆ ಸುತ್ತಾಡಿ ಮನಸ್ಸನ್ನು ಉಲ್ಲಾಸಗೊಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ವಿಡಿಯೋಗೆ ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.